ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು? 1. ಮಂಡಲ ಸಮಿತಿ. 2. ಸ್ವರಣ್ ಸಿಂಗ್ ಸಮಿತಿ. ಉತ್ತರ ಸ್ವರಣ್ ಸಿಂಗ್ ಸಮಿತಿ. ಈ ಕೆಳಗಿನ ಯಾವ ಪರಿಚ್ಛೇದಗಳು ಜಾತ್ಯತೀತ ನಿಲುವಿಗೆ ಸಂಬಂಧಿಸಿಲ್ಲ? 1. ಪರಿಚ್ಛೇದ 23. 2. ಪರಿಚ್ಛೇದ 25. ಉತ್ತರ ಪರಿಚ್ಛೇದ 23. ಏಕರೂಪ ನಾಗರಿಕ ಸಂಹಿತೆಯನ್ನು ಈ ಕೆಳಗಿನ ಯಾವ ಪರಿಚ್ಛೇದದಲ್ಲಿ ಕಾಣಬಹುದು? 1. ವಿಧಿ 44. 2. ವಿಧಿ 40. ಉತ್ತರ ವಿಧಿ 44. ಸಂವಿಧಾನದ ಪೀಠಿಕೆಯಲ್ಲಿರುವ ನ್ಯಾಯಪದವನ್ನು ಎಲ್ಲಿಂದ ಆಯ್ದುಕೊಳ್ಳಲಾಗಿದೆ? 1. ಏಕ ಸಂವಿಧಾನ. 2. ಲಿಖಿತ ಸಂವಿಧಾನ. ಉತ್ತರ ಲಿಖಿತ ಸಂವಿಧಾನ. ಕೆಳಕಂಡ ಯಾವ ಯೋಜನೆ ಪ್ರಕಾರ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಲಾಯಿತು? 1. ದೆಹಲಿ ಪ್ಲಾನ್. 2. ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಉತ್ತರ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಯಾವ ಸಂವಿಧಾನದ ತಿದ್ದುಪಡಿಯಲ್ಲಿ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಹಾಗೂ ಸಮಗ್ರತೆ ಪದಗಳ ಸೇರ್ಪಡೆಯಾಯಿತು? 1. 42ನೇ ತಿದ್ದುಪಡಿ. 2. 44ನೇ ತಿದ್ದುಪಡಿ. ಉತ್ತರ 42ನೇ ತಿದ್ದುಪಡಿ. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಕಾಣಬಹುದು? 1. ಭಾಗ 3. 2. ಭಾಗ 6. ಉತ್ತರ ಭಾಗ 3. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸಂವಿಧಾನದ ಮೂಲ ರಚನೆ ಬಗ್ಗೆ ಪ್ರಸ್ತಾಪಿಸಲಾಯಿತು? 1. LIC ಪ್ರಕರಣ. 2. ಕೇಶವಾನಂದ ಭಾರತಿ ಪ್ರಕರಣ. ಉತ್ತರ ಕೇಶವಾನಂದ ಭಾರತಿ ಪ್ರಕರಣ. ಈ ಕೆಳಗಿನ ಯಾವ ಪರಿಚ್ಛೇದವು ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದೆ? 1. ವಿಧಿ 368. 2. ವಿಧಿ 123. ಉತ್ತರ ವಿಧಿ 368. ಪ್ರಸ್ತುತ ಸುಪ್ರೀಂ ಕೋರ್ಟಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 1. 34. 2. 32. ಉತ್ತರ 34.